ನೋಡಿ ಯಾವ ರೇಂಜಿಗೆ ಸ್ನೋಫಾಲ್ ಆಗಿದೆ ಅಂತ ಹೇಳ್ಬಿಟ್ಟು. ಆ ಕಡೆ ಹೋಗ್ಬೇಕು ನಾವು. ಹೆವಿ ಸ್ನೋಫಾಲ್ ಯಪ್ಪ. ಇಲ್ಲಿ ಒಬ್ರು ಸೈಕ್ಲಿಸ್ಟ್ ಹೋಗ್ತಿದ್ದಾರೆ ಇಂಥ ಸ್ನೋಫಾಲ್ ಟೈಮಲ್ಲಿ. ಏನ್ ಹೇಳಿ ಇವರು ಅಪ್ಪಲ್ಲಿ ಗಾಡಿ ಇಲ್ಲ, ಲಾರಿ ಇಲ್ಲ, ಏನಿಲ್ಲ. ಸಾರಿನೋ. ಶುಭೋದಯ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಕರುವಿಂದ ಇವತ್ತು ಟುವರ್ಡ್ಸ್ ಜಿಪ್ಸ್ಪಾಗ್ ಹೋಗ್ತಾ ಇದ್ದೀವಿ. ಸಗದಾಯಿತು ಅಷ್ಟೇ ಇಲ್ಲಿ ಆ್ಯಕ್ಚುಲಿ. ಸೊ ಇಂಡಸ್ ರಿವರ್ ಮುಂದೆನೇ ವ್ಯೂ ನೋಡಿರ್ತೀರ ಲಾಸ್ಟ್ ಬ್ಲಾಗಲ್ಲಿ. ಸೊ ಚೆನ್ನಾಗಿತ್ತು, ಸ್ಟೇ ಎಲ್ಲ ಸಗದಾಯಿತು, ಊಟನೂ ಸಗದಾಯಿತು. ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ, ನಾವು ರೆಡಿ. ಜೈ ಶ್ರೀರಾಮ್ ಅಂತ ಹೇಳ್ತಾ ಹೊರಡೋಣ. ಇವತ್ತು ತಂಗಂಗ್ಲ ಪಾಸ್ ನೋಡ್ಬೋದು, ಮಾರ್ಚಲ ಪಾಸ್ ನೋಡ್ಬೋದು, ಜಿಂಗ್ ಬಾರ್ ನೋಡ್ಬೋದು. ಆಮೇಲೆ ಜಿಸ್ಪಾದಲ್ಲಿ ಸ್ಟೇ. ವೆದರ್ ಚೆನ್ನಾಗಿದೆ. ಸ್ವಲ್ಪ ವೆದರ್ ಹೆಚ್ಚು ಕಮ್ಮಿ ಆದರೂ ಹೋದ ವರ್ಷ ತಾಂಗ್ಲಾಂಗ್ಲಾದಲ್ಲಿ ಹೆವಿ ಅಂದರೆ ಹೆವಿ ಏನಂತಾರೆ ಮೆಮೊರೀಸು ನೋಡಿ ಸ್ನೇಹಿತರೆ. ಇದೇ ಥರ ಎಲ್ಲೋ ಜಾಗದಲ್ಲಿ ಎಕ್ಸಾಕ್ಟ್ ಜಾಗ ಜ್ಞಾಪಕ ಬರ್ತಾಯಿಲ್ಲ ಇವಾಗ ಆ್ಯಕ್ಚುಲಿ. ಸೊ ಇಲ್ಲೇ ಗಾಡಿ ನಿಲ್ಲಿಸಿ ನೋಡಿ, ಇದೇ ಥರ ಎಲ್ಲೋ ಹಿಂಗೇನೆ. ಇಲ್ಲಿ ಪಾಪ ಏನಾಗಿತ್ತು ಅಂದರೆ ಫುಲ್ಲು ಮಳೆ ಬಂದು ಈ ಕಲ್ಗಳೆಲ್ಲ ಇವಾಗ ಏನು ಸೈಡಲ್ಲಿ ಇದೆಯಲ್ಲ, ಆ ಚಿಕ್ಕ ಕಲ್ಗಳೆಲ್ಲ ರೋಡಿಗೆ ಬಂದುಬಿಟ್ಟಿತ್ತು ನೋಡಿ. ಇದೇ ಥರ ಜಾಗದಲ್ಲಿ ಎಲ್ಲೋ ಹಿಂಗೆ ನಿಲ್ಲಿಸಿದ್ವಿ. ಲ್ಯಾಂಡ್ ಸ್ಲೈಡ್ ಆಗ್ತಾಯಿತ್ತು. ಬುಲೆರೋ ಕ್ಯಾಂಪರು ರೋಡ್ ಫುಲ್ಲು ಕಲ್ಗಳು ಇತ್ತು ಪಾಪ. ಅದ್ಯಾವುದೋ ಹಳೆ ಕ್ಯಾಂಪರೇ ಪಾಪ. ಅದ್ರ ಮೇಲೆ ಹತ್ತಿಸ್ಬಿಟ್ಟು ಹೋಗ್ಬಿಟ್ಟು ಫುಲ್ಲು ಏನಾಗಿತ್ತು ಅಂತಂದರೆ ಗಾಡಿದು ಟೈರು ಪಂಚರ್ ಆಗಿ. ಯಾಕೆ ಕೇಳ್ತೀರ ನಮ್ಮ ಕಷ್ಟ. ಕೆಳಗಡೆ ಇಳಿದ ಮೇಲೆ ಆಯಿತು, ದೇವ್ರ ದಯಿಂದ ತಂಗ್ಲೆಲ್ಲ ಆಗ್ಬಿಟ್ಟಿದ್ರೆ ಅಷ್ಟೇ ಮುಗಿದು ಕತೆ. ಇದೆ ನಂದು ಸ್ಟಿಕ್ಕರು ಕೆಳಗಡೆ ಇದೆ. ವಾವ್, ಒಂದು ಸ್ಟಿಕ್ಕರ್ ಇದೆ. ಸೂಪರ್, ವಾವ್, ಬ್ಯೂಟಿ. ಖುಷಿ ಆಯಿತು ನೋಡಿ. ಸಖತ್ತಾಗಿದೆ ಹಸುಗಳು ಸರ್, ಹಸುಗಳು ನಮ್ಮೂರ ಕಡೆ ಹೆಂಗಿದೆ ಹಂಗೆ ಇದೆಯಪ್ಪ. ಆದರೆ ಸ್ವಲ್ಪ ರೋಮ ಜಾಸ್ತಿ. ಊಟವ ಓಡ್ತಿಲ್ವಾ? ಇಲ್ಲ, ಲ್ಯಾಗ್ ಆಗ್ತಾಯಿದೆ. ಮೇಲೆ ಹತ್ತುತ್ತಿದ್ದೀವಿ. ಹೋಗೋ. ವಾವ್, ಜುಲೈ ಬ್ರೋ ಗಾಡಿ ಉಂದಿ. ಫಾಲ್ಸಾ? ಫುಲ್ಲು ಹುಯ್ ಹೌದು. ಎಲ್ಲ ಗ್ಲೇಷಿಯರ್ ಎಲ್ಲ ಇದಾಗಿ ಬರ್ತಾ ಇದೆ. ತಾಂಗ್ಲಾಂಗ್ಲಾ ಫುಲ್ಲಿ ಫ್ಲ್ಯಾಟು, ಏನೂ ಇಲ್ಲ. ಫುಲ್ಲು ಸ್ನೋಫಾಲು ಇಲ್ಲ, ಎಂಥದ್ದು ಇಲ್ಲ. ಫುಲ್ ಇದಾಗೋಗಿದೆ, ಡ್ರೈ ಆಗೋಗಿದೆ. ಇರಲಿ, ಲೆಟ್ಸ್ ಗೋ ತಾಂಗ್ಲಾಂಗ್ಲಾ. ಇವಾಗ ನೆಕ್ಸ್ಟು ಸ್ವಲ್ಪ ಲ್ಯಾಗ್ ಆಗ್ತಾಯಿದೆ ಗಾಡಿ ಆ್ಯಕ್ಚುಲಿ. ಅಲ್ಲೇ ಲೆಟ್ಸ್ ಗೋ. ಜೈ ಶ್ರೀರಾಮ್, ಜೈ ಹನುಮಾನ್. ತಾಂಗ್ಲಾಂಗ್ಲಾದಲ್ಲಿ ಶಾರ್ಟ್ ಕಟ್ ತಗೊಂಡಿದ್ದೀವಿ. MTC ಆಫ್ ಆಗ್ತಾಯಿಲ್ಲ, ದರಿದ್ರು ಮತ್ತವ್ರು ಹಿಂದೆನೆ. ಅಯ್ಯಮ್ಮ, ಇಲ್ಲೇ ಇಳಿಸ. ಸೆಕೆಂಡ್ ಗೇರ್ ಹಾಕೊಂಡ್ರೆ ಇಳಿತಾ ಇಲ್ಲ, ಫಸ್ಟ್ ಗೇರ್ ಇಳಿತದೆ. ಹೌದಾ? ಏನಿದೆ ಅಲ್ಲಿ ಸಿಗಾಕೊಳ್ಳೋ ಅಂಥದ್ದು? ಓಹೋ, ಸ್ಲಶ್ ಗುರು. ಹಲೋ, ಬರ್ತಾಯಿದ್ದೀನಲ್ಲ. ಸ್ಲಶ್ಶು ಸಿಗಾಕೊಳ್ತು. ಸಿಗಾಕೋತು, ಹೋಯ್ತು. ಹೋಗು. ಏನಾಯ್ತು? ಹೌದಾ? ನಿಂದೆ ಹೋಗ್ತಾ ಇಲ್ಲ, ನಂದು ಹೋಗುತ್ತೇನೋ. ಏನು ಮಾಡೋದು? ಅಯ್ಯೋ, ಲಗೇಜ್ ಬೇರೆ ಐತೆ ನಂದು. ಊದ್ಕೊಳ್ತಾ ಏನ? ನೋಡ್ತಾ ಇದ್ದೀನಿ. ಊದ್ಕೊಳ್ದೇವ್ರೆ ಸಾಕಪ್ಪು. ಹೌದಾ? ಹೆಂಗಿಂದ ಬರಲಪ್ಪ? 100% ಇಲ್ಲ. ಅಯ್ಯೋ, ನಂದೇ ಸಿಗಾಕೊಂತು. ನನಗೆ ಸಪೋರ್ಟ್ ಬೇಕು ಇವಾಗ. ನನ್ನ ಲಗೇಜು
ಬಂತು ನಂದು ಹೆಂಗೋ. ಇರು ಬಂದ್ಬಿಡ್ಲಿ ಅವ್ರ ಪಾಪ ನೋಡ. ಇಲ್ಲಂಗೋ ಬೆಟ್ಟಿದೆ. ಎಳಿತಲ್ಲ ಗಾಡಿ. ಹಾಂ ಆ ಕಡೆ ಹೋಗ್ಬೇಕಾಯ್ತು. ಅಯ್ಯೋ ಈ ಕಡೆ ಬಂದು ತಪ್ಪು ಮಾಡಿದೆ ಗುರು. ನೋಡ್ಕೊಂಬಾಪ ಗೊತ್ತಿಲ್ಲ. ನನ್ನ ಗಾಡಿ ಸಿಗಾಕತ್ತು. ಫಾಕ್ ಸಿಗಾಕತ್ತು ಶೇಟ್. ಎಳಿತಾನೆ ಇಲ್ವಲ್ಲೋ. ಥೂ ಒಂದೇ ಫ್ಲೋಲ್ ಹೋಗ್ಬೇಕು. ಸುಮ್ಮನೆ ಸ್ಪಿನ್ ಹೊಡಿತಾ ಇದೆ. ಅಪ್ಪ ವಾಪಸ್ ಹೋಗ್ಬಿಟ್ಟ ನೀನು ಪ್ರಣವ್? ವಾಪಸ್ ಹೋದಾ? ಓಕೆ. ನಮ್ಮ ಬಂದ್ಬಿಟ್ಟೆ ಗುರು ಫೈನಲಿ. ರಾಂಗ್ ಈ ಥರ ವೆಯ್ಟ್ ಹಾಕೊಂಡು ಹತ್ತಲ್ಲ ಗುರು. ಪ್ಲಸ್ ಟೈರ್ ಸಪೋರ್ಟ್ ಮಾಡ್ತಾಯಿಲ್ಲ. ಹತ್ತಲ್ಲ ಅನ್ನೋದಕ್ಕಿಂತ ಟೈರ್ ಫುಲ್ಲು ಇದು ಹೊಡಿತಾ ಇದೆ ಸ್ಪಿನ್ನು. ವೆಯ್ಟ್ ಹಾಕ್ಕೊಂಡು ಇವತ್ತೇ ವೆಯ್ಟ್ ಹಾಕ್ಕೊಬೇಕಾಯ್ತಾ ನಾನು. ನೆನ್ನೆ ಆದ್ರೂ ಹಾಕ್ಕೊಂಡಿದ್ರೆ ಆಗಿರೋದು. ಇಲ್ಲೇ ಹೆಂಗೆ ಗುರು ಈ ಕಡೆಯಿಂದ ಹೋಗೋಣ. ಆ ಕಡೆ ಬೇಡ, ಸ್ವಲ್ಪ ಸ್ಲಶ್ ಇದ್ರೆ ಸಿಗಾಕೋತೈತೆ ಗಾಡಿ. ಸುಮ್ಮನೆ ಯಾಕೆ ರಿಸ್ಕು? ಅಯ್ಯಯ್ಯೋ ಅಮ್ಮ ಹೋಯ್ತು ಹೆಂಗೋ. ಅಲ್ಲಿ ಹೋಗಿದ್ರೆ ತಿರ್ಗಾ ಸಿಗಾಕೋತೈತೆ. ಅಮ್ಮ ಸಿಗ್ತಾ ರೋಡು? ಬಾಯ್ಸ್ ಎಲ್ಲ ಹೋಗ್ಬಿಟ್ಟವ್ರೆ. ಸಿಗಾಕೋತಿದ್ಯಾ? ಅಯ್ಯೋಯ್ಯೋ ಬೇರೆ ರೂಟ್ ಇಲ್ವಾ? ನಾನು 100% ಸಿಗಾಕೊಳ್ಳುತ್ತೆ. ವಾಪಸ್ಸೇ ಹೋಗ್ಬೇಕು. ಅಯ್ಯೋ ವಿಧಿಯೇ, ವೆಯ್ಟ್ ಇವತ್ತೇ ಹಾಕೊಂಬರ್ಬೇಕು ನಾನು. ಎಷ್ಟು ಗಾಡಿ ಸಿಗಾಕೊಂಡಿದ್ದೆ? ಹೌದಾ? ಸ್ಲಶ್ ಇದೆಯಾ? ಹಂಗೋಗಿ ಮೇಲೆ ಹತ್ಬೇಕಾ? ಅಲ್ಲಿ 100% ಸಿಗಾಕೊಳ್ಳುತ್ತೆ. ಅಲ್ಲಿಂದ ಹೆಂಗೆ ಹೋಗೋದು?
ಇರೋ ನನಗೂ ಹೆಲ್ಪ್ ಮಾಡ್ರು ಪ್ಲೀಸ್ ಬಾಯ್ಸ್, ಐ ಲವ್ ಯು. ನನ್ನ ಬೇರೆ ವೆಯ್ಟಾ, ಥೂ ಇಲ್ಲಿ ಬೇರೆ ಮಣ್ಣಿದೆ. ಹತ್ಬಿಡ್ತು ಗುರು ಒಂದೇ ಸ್ಟ್ರೆಚ್ಚಲ್ಲಿ. ಹೊತ್ತು ಅಮ್ಮ ಅಲ್ಲಿ ಮುಂದೆ ಇರೋದು ಇವಾಗ ಹಬ್ಬ, ಒಂದೇ ಇದ್ರಲ್ಲಿ ಹೋಗ್ಬೇಕು. ಜಾಲಿ ವೆಯ್ಟ್ ಹಾಕ್ಕೊಂಡು ನೋಡಿ ಹತ್ತಿಸ್ತಾ ಇದ್ದೀನಿ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು, ಇನ್ನೇನಿಲ್ಲ. ಹೆಂಗಿದೆ ಸ್ಟೀಪು. ಹುಡುಗರು ಗಾಡಿ ಕರ್ಸ್ಕೊಂಡಿದ್ದೆ ನಮ್ಮವ್ರದ್ದು. ಅವನು ಯಾರು ಗಾಡಿ ಬೇರೆ ಆಫ್ ಮಾಡಿಲ್ಲ. ಅಲ್ಲಿ ರೋಡ್ ಇತ್ತು, ಅಲ್ಲೇ ಫುಲ್ ಇದಾಗ್ಬಿಟ್ಟಿದೆ. ಆದರೆ ಆಫ್ ಮಾಡಬೇಡ್ರಿ, ಆಫ್ ಮಾಡಬೇಡಿ ಗಾಡಿ. ಓ ಎಲ್ಲಿದ್ದೀರಾ ನೀವು? ಇಲ್ಲಿ ಇವಾಗ ಬಂದ್ರ ನನ್ನ ಗಾಡಿ ಹತ್ಬಿಡ್ತು ಇಲ್ಲಿ. ಅಲ್ಲಿಂದ ಕಚ್ಕೊಂಡ್ಬಿಡ್ತೀವಿ ನಾನು ಒಬ್ಬನೇ. ಇವ್ರದೆಲ್ಲ ಇಲ್ಲೇ ಕಚ್ಕೊಂಡ್ಬಿಟ್ಟಿದೆ. ಒಬ್ರೊಬ್ರೆ ಹೋಗೋಣ ಇರ್ರಿ, ಒಬ್ರೊಬ್ರೆ ಹೋಗೋಣ, ಒಬ್ರೊಬ್ರೆ. ಜೈ ಶ್ರೀರಾಮ್. ಗೊತ್ತದ್ನಾ? ಹೋಯ್ತು ಗುರು ನಂದು. ನಂದು ಎಲ್ಪೆ ಟೈರು ವರ್ಸ್ಟು. ಮೆಡ್ಸೆಲ್ಲ ಆಫ್ ರೋಡ್ ಆಗದ್ದೇ ಇಲ್ಲ. ತುಂಬ ಹಿಂಸೆ ಕೊಟ್ಬಿಡ್ತು ಒಂದು ಜಾಗದಲ್ಲಿ. ವಿಡಿಯೋ ಮಾಡಿ ವಿಡಿಯೋ. ವೆಯ್ಟ್ ಹಾಕೊಂಡು ನಕ್ಕ ಜಾಲಿ. ಐ ಲವ್ ಯು ಉನಿ. ಓ ಮೈ ಗಾಡ್. ಕೂಲ್ ಆಗಮ್ಮ. ಶಾರ್ಟ್ ಕಟ್ಟು ಮಾಡ್ಬಿಡ್ತು ಗುರು. ವೆಯ್ಟ್ ಹಾಕೊಂಡು ಟೈರ್ ಸಪೋರ್ಟ್ ಮಾಡ್ತಾ ಇಲ್ಲ. ಈ ಮಿಕ್ಕಿದೆಲ್ಲ ಓಕೆ. ಓ ಅದು ಅದು ಕೊಡು ಕೊಡು ಕೊಡು. ತಪ್ಪಾಗಿ ತಗೊಂಡ ಅಂದ್ಕೊಂಡೆ, ಬಂದ್ಬಿಟ್ಟ. ಅವನೊಬ್ಬಂದೇ ಸಿಗಾಕೊಂಡಿರೋದು. ಕೊಡು 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 ಕೊಡು. ಹತ್ಬಿಡ್ತು ಗುರು ಎಲ್ಲ. ಆಫ್ ರೋಡ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಏನು ಮಜಾ ಇತ್ತು ಮಾತ್ರ ಆಫ್ ರೋಡು. KTM ಆಫ್ ರೋಡ್ ಅಂದರೆ ಇದು ಮಟ್ಟರೇನಷ್ಟೇ, ಫುಲ್ ಆಫ್ ರೋಡ್ ಏನಿಲ್ಲ. ಆಫ್ ರೋಡೇನೆ, ಬಟ್ ಆ ರೇಂಜಿಗೇನಿಲ್ಲ. ಏನಂತಂದರೆ ಟೈರ್ಸು ಸಪೋರ್ಟ್ ಮಾಡಿದ್ರೆ, ಗಾಡಿ ಅಂತೂ ಸಪೋರ್ಟ್ ಮಾಡ್ತಿತ್ತು ಪಾಪ, ಟೈರ್ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಪ್ಲಸ್ ಲಗೇಜ್ ಇತ್ತು. ಇರಲಿ ತೊಂದರೆ ಇಲ್ಲ, ಆದರೂ ಬಂದಲ್ಲ ಅದೇ ಗ್ರೇಟ್, ಖುಷಿ ಆಯಿತು. ಹೋದ ವರ್ಷ ಇಲ್ಲೆಲ್ಲ ಫುಲ್ಲು ಸ್ನೋ ಇತ್ತು, ಏನು ಕಾಣಿಸ್ತಾ ಇಲ್ಲ. ವೈಟ್ 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 ವೈಟು ಫುಲ್ಲು. ಏನು ಹೇಳಿ, ಸಖತ್ತು ಡಿಫಿಕಲ್ಟ್ ಆಗಿತ್ತು. ಈ ವರ್ಷ ಸ್ವಲ್ಪ ನೋಡಿ ಹೆಂಗಿದೆ. ಆದರೂ ಸ್ನೋಫಾಲ್ ಇದೆ ಇಲ್ಲಿ ನೋಡಿ. ಅಂದರೆ ಎಷ್ಟು ಥಂಡಿ ಇರ್ಬೋದು, ಇಲ್ಲಿ ಕೋಲ್ಡ್ ಇರ್ಬೋದು. ಇಲ್ಲಿ ಎಲ್ಲ ಫುಲ್ಲು ಸ್ನೋ. ಹೋದ ವರ್ಷ ಸ್ನೋ ತೆಗಿಯೋಕೆ ಇಲ್ಲೇ ಹಿಡ್ಕೊಂಬಿಟ್ಟವ್ರು ಈ ಗಾಡಿಗಳನ್ನ. ಆ್ಯಕ್ಚುಲಿ ಬರೋರು ನೋಡಿ ಇಲ್ಲೇ ಅವರೇ. ಸ್ನೋಫಾಲ್ ಆಯ್ತು ಅಂದರೆ ತೆಗಿಯೋಕೆ ರೆಡಿ ಇರಬೇಕಲ್ಲ ನೋಡಿ ಮಿಷಿನ್ಸು. ಈ ಒಂದು ಸ್ಟ್ರೆಚ್ ಏನಿದೆಯಲ್ಲ ಇಲ್ಲಿಂದ ಅಲ್ಲಿವರೆಗೂ ಫುಲ್ಲು ಕಂಪ್ಲೀಟ್ ಜ್ಞಾಪಕ ಇದೆ ನನಗೆ. ಹುಡುಗರಿಗೆ ಓಡ್ಸೋಕ್ಕಾಗ್ತಾ ಇರಲಿಲ್ಲ, ಫುಲ್ಲು ಸ್ನೋಫಾಲ್ ಆಗ್ತಾಯಿತ್ತು. ಫುಲ್ಲು ರೋಡ್ ಕಾಣಿಸ್ತಾ ಇಲ್ಲ ಮುಂದೆ, ಫುಲ್ಲು ಬೀಳ್ತಾಯಿದ್ರು, ಎತ್ತುತ್ತಾ ಇದ್ವಿ ಗಾಡಿನ. ಈ ಸ್ಟ್ರೆಚ್ಚೇ, ಇದೇ ಸ್ಟ್ರೆಚ್ಚು. ನಾವು ಇದೇ ಬೈಕರ್ಸ್ ಇದ್ದಿದ್ದು, 5 ಇರಲಿಲ್ಲ, 4 ಜನ ಅಷ್ಟೇ. 12 ಗಾಡಿ ಬುಲೆರೋಗೆ ಹಾಕಿದ್ವಿ. ಇದೇ ಸ್ಟ್ರೆಚ್ಚಲ್ಲೇ. ಏನು ಹೇಳಿ, ಆಕ್ಸಿಜನ್ ಇಲ್ಲ, ಏನಿಲ್ಲ,
ಫುಲ್ಲು ಬರ್ತಾಯಿದ್ರು, ಫುಲ್ಲು ಜಾರ್ ಜಾರ್ಕೊಂಡು 10 ಸ್ಪೀಡ್ 5 ಸ್ಪೀಡಲ್ಲಿ ನಿಧಾನ ಕಾಲಿಡ್ಕೊಂಡು ಬರ್ತಾಯಿದ್ದು. ಇನ್ನೂ ನೆನಪು ಇದೆ ಗುರು, ಕಣ್ಮುಂದೆ ಇದ್ದಂಗಿದೆ. ಒಂದು ವರ್ಷ ಕಲ್ಕಿ ನಜೇಶ್ ಜ್ಞಾಪಿಸ್ಕೊತಾ ಇದ್ದೀನಿ ನಿನ್ನ. ಏನು ಹೇಳಿ ನೋಡಿ ಯಾವ ರೇಂಜಿಗೆ ಸ್ನೋಫಾಲ್ ಆಗಿದೆ ಅಂತ ಹೇಳ್ಬಿಟ್ಟು. ಆ ಕಡೆ ಹೋಗ್ಬೇಕು ನಾವು. ಹೆವಿ ಸ್ನೋಫಾಲ್ ಯಪ್ಪ. ಬಾ ಹಿಂಗೆ ಬಾ ಈ ಕಡೆ ಲೆಫ್ಟ್ ಬಾ. ಲೆಫ್ಟ್ ಬಾ. ಹೋಟ್ಲಿಗೆ ಹಾಕೊಳಂಗಿದ್ರೆ ಹಾಕೋಬೇಕಂತೆ. ಹೋಟ್ಲಿಗೆ ಹಾಕೊಳಂಗಿದ್ರೆ ಹಾಕೋಬೇಕಂತೆ. ಸಿಗಾಕೊಂಡ್ಬಿಡ್ತೀವಿ ಇಲ್ಲಾಂದ್ರೆ ಇಲ್ಲಿ ಅವ್ನು ಹೇಳ್ತಾವ್ ಸಿಗಾಕೊಂಡ್ಬಿಡ್ತೀವಿ ಅಂತ. I'm at Tanglangla, altitude of 17,482 feet. Oh my god, it's completely covered with snowfall. Oh shit, oh my god. Tanglangla top. ಓಹೋ ಅಲ್ಲಿದೆ ಮೇಲೆ 17,482 ಆ್ಯಕ್ಚುಲಿ. ಇಲ್ಲಿಂದ ಫೋಟೋ ಹೊಡೆಯೋಣ ಒಂದು. ಗುರು ಹೋದ ವರ್ಷ ಇಲ್ಲೇ ಸಿಗಾಕೊಂಡು ಈ ಜಾಗದಲ್ಲಿ ನಿಂತ್ಕೊಂಡಿದ್ವಿ, ಅಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ, ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಏನು ಹೇಳಿ, ಇಲ್ಲಿ ಒಂದು ಲಾರಿ ಬಂತು, ಕೇಳಿದ್ರು ನಾವು ಹೆಲ್ಪ್ ಮಾಡಿ ಅಂತ. ಇಲ್ಲ ಆಗೋದಿಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊರಟ್ವಿ. ಆಮೇಲೆ ಎಲ್ಲ ಬಿದ್ದೋಗ್ತಾಯಿದ್ರು. ನಮ್ಮ ಗಾಡಿ ಇಲ್ಲಿ ನಿಲ್ಲಿಸಿದ್ವಿ, ಆ ಕಡೆಯಿಂದ ಬಂದು ಇಲ್ಲಿ ನಿಲ್ಲಿಸಿದ್ರು ಅಣ್ಣ. ಸೊ ಸುತ್ತ ಹಾಕ್ಕೊಂಡೋದ್ವಿ ಹಿಂಗೆ. ಏನು ಹೇಳಿ, ಎಲ್ಲ ಜ್ಞಾಪಕ ಇದೆ ಇನ್ನೂ. ಒಂದು ವರ್ಷ ಆಗೋಯ್ತಾದರೆ ಎಷ್ಟು ಬೇಗ ಒಂದು ವರ್ಷ ಆಗೋಯ್ತು. ನಂಬಕ್ಕೆ ಆಗ್ತಾಯಿಲ್ಲ ಗುರು, ಹೆಂಗಿತ್ತು ಅವಾಗ ವೆದರು. ಜನ ಇರಲಿಲ್ಲ, ನಾವು 4-5 ಜನ ಅಷ್ಟೇ. ನಿಧಾನಕ್ಕೆ ಹೋಗ್ತಾ ಇರ್ತೀನಿ. ಕೆಳಗಡೆ ಒಂದು ಅಂಗಡಿ ಇದೆ, ಅಲ್ಲಿ ನಿಲ್ಸಿರ್ತೀನಿ.